ದೇವಿಯ ಒಂದು ಕ್ಷೇತ್ರ ಇರೋದು. ಇದು ಕಾಮಾಖ್ಯ ದೇವಿಯ ಮಂದಿರ. ಇದು ಹೊರಗಿಂದ, ಒಳಗೆ ಯಾವುದು ಇದು ಅಲೋ ಇರಲ್ಲ. ಬೆಳಗ್ಗೆ ಒಂದು 9 ಗಂಟೆಗೆ ಕಾಮಾಖ್ಯ ಜಂಕ್ಷನ್ಗೆ ಬಂದು ಕಾಮಾಖ್ಯದಿಂದ ನೀವು ಸ್ಟೇಷನ್ನಿಂದ ಒಂದು ದೇವಸ್ಥಾನಕ್ಕೆ ಹೋಗುವ ಒಂದು ದ್ವಾರ ಬಾಗಿಲು ಬರ್ತದೆ. ಆ ದ್ವಾರ ಬಾಗಿಲದಿಂದ ನಿಮಗೊಂದು ಫ್ರೀ ಬಸ್ ಇದೆ. ಇದು ಫ್ರೀ ಅಂದರೆ ಒಂದು 10 ರೂಪಾಯಿ ತೊಗೋತಾರೆ ಒಬ್ಬರಿಗೆ. AC ಬಸ್ ಇದಾವೆ. ನಡ್ಕೊಂಡು ಮೇಲೆ ಬಂದು ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದೆ ಬರಬೇಕು. ಮುಂದೆ ಬಂದು ಅಲ್ಲಿ ಅನ್ನಛತ್ರ ಅಂತಿದೆ. ಆ ಅನ್ನಛತ್ರದ ಹತ್ರ ನಿಮಗೆ ಅನ್ನಛತ್ರ ಹಿಂದನೇ ಒಂದು ನೀಲಾಚಲ ಅನ್ನುವಂಥ ನೀಲಾಚಲ ಅನ್ನುವಂಥ ಒಂದು ಲಾಡ್ಜ್ ಇದೆ. ಹೀಗಾಗಿ ಅಲ್ಲೇ ನೀವು ಒಂದು ರೂಮನ್ನು ತೊಗೋಬೋದು. ಒಂದು ನಾನ್ AC ಅಲ್ಲಿ ಒಂದು ನಾನ್ AC ನಿಮಗೆ 1000 ರೂಪಾಯಿ ಸಿಗ್ತವೆ. AC ನಿಮಗೆ 3000 ರೂಪಾಯಿ ಸಿಗ್ತವೆ. ಇದು ಅಮ್ಮನ ಗರ್ಭಗುಡಿಯಲ್ಲಿರುವಂಥದ್ದು. ಒಳಗೆ ಭಾಳ ವಿಶೇಷ ಇಲ್ಲಿ ಇರುವಂಥದ್ದು ವಿಚಿತ್ರವಾಗಿರ್ತಕ್ಕಂಥ ಒಂದು ಪದ್ಧತಿಗಳು ಎಲ್ಲವೂ ಇದ್ದಾವೆ. ಹೀಗಾಗಿ ಈ ಒಂದು ವಿಚಿತ್ರವಾಗಿರ್ತಕ್ಕಂಥದ್ದನ್ನು ನೋಡಬೇಕು ಅಂದರೆ ನೀವು ಇಲ್ಲೇ ಬರಬೇಕು. ಹೀಗಾಗಿ ಇದು ಒಂದು ಒಳಗಡೆ ಹೋಗುವಂಥದ್ದು. ನಾನು ಇನ್ನೂ ದರ್ಶನ ಮಾಡಿಲ್ಲ. ಹೊರಗಡೆ ಹೋದ ಮೇಲೆ ದರ್ಶನ ಮಾಡುವಂಥದ್ದು. ಎಲ್ಲ ಇವರು ಪಕ್ಷಿಗಳು ನಮ್ಮ ಅಮ್ಮಗೆ ಕೊಡ್ತಾರಂತೆ. ಕುರಿ, ಮೇಕೆ, ಆಮೇಲೆ ಪಾರಿವಾಳ ಇವೆಲ್ಲ ಬಲಿ ಕೊಡುವಂಥ. ಅಲ್ಲೇನೋ ಬಲಿದಾನ ಅಂತಿತ್ತು. ಅಲ್ಲಿ ನೋಡಿ ಈ ಥರ ಎಲ್ಲ ದೇವಸ್ಥಾನ. एक मिनट. ಏನೋ ಒಂದು ಆಚರಣೆಗಳು ಒಂದು ಪ್ರದೇಶದೊಳಗೆ ಹೆಂಗಿರ್ತಾವೆ ಅಂತ ಹೇಳಲಿಕ್ಕೆ ಆಗಲ್ಲ. ಆದರೆ ಈ ಒಂದು ಕ್ಷೇತ್ರದೊಳಗೆ ಬಹಳ ಶಕ್ತಿಯುತವಾಗಿರುವಂಥದ್ದೊಂದು ಸತ್ಯ. ಹೀಗಾಗಿ ರಶ್ ಇದೆ. ಬೆಳಗ್ಗೆ ಹೋದರೆ ಅಡ್ಡಿ ಇಲ್ಲ ಅಂತ ನಮ್ಮ ಅಣ್ಣ ಹೋಗಿದ್ದ. ಅವನು ಹೇಳಿದ, ಇಲ್ಲ ನೀವು ಬೆಳಗ್ಗೆ ಹೋಗ್ಬಿಟ್ರಿ ಚಲೋ ದರ್ಶನ ಆಗುತ್ತೆ ಅಂಥೇಳಿ.